ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ರಕ್ಷಿತಾ ಫ್ಯಾನ್ಸು, ಕಾವ್ಯ ಫ್ಯಾನ್ಸು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟ್ಸು ಲೈಕ್ಸು ಬರುತ್ತೆ ಅಂತ. ಅದ್ರ ಜೊತೆಗೆ ವೋಟ್ ಯಾರಿಗೆ ಡಿವೈಡ್ ಆಗ್ತಾ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಗುರು, ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಒತ್ತಿ ಹೇಳ್ತಾ ಇದ್ದೀನಿ, ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ನೀವು ನಿಮ್ಮ ಫೇವ್ರೆಟ್ಗೆ ಸ್ಟ್ರಾಂಗ್ ಆಗಿ ಓಟನ್ನು ಹಾಕ್ಕೊಳ್ಳಿ. ಓಟ್ ಹಾಕ್ಕೊಳ್ದೆ ಮತ್ತೆ ಇದು ಅನ್ಫೇರು ಅಂತಂದರೆ ಎಲಿಮಿನೇಷನ್ ಆದಮೇಲೆ ಯಾರು ಏನೂ ಮಾಡೋಕ್ಕಾಗಲ್ಲ. ಇವಾಗ ನಿಮ್ಮ ಕೈಯಲ್ಲಿದೆ ಓಟ್ ಹಾಕ್ಕೊಂಡು ನಿಮ್ಮ ಸ್ಪರ್ಧಿನ ಸೇವ್ ಮಾಡ್ಕೊಳ್ಳೋದಕ್ಕೆ. ಎಲ್ಲ ಆಗೋಗಿ ಎಲಿಮಿನೇಟ್ ಆಗಿ ಆಚೆ ಬಂದಮೇಲೆ ನಾನು ಇದು ಮಾಡ್ತೀನಿ ಅಂತಂದರೆ ಏನಿದೆ ಗುರು ಪ್ರಯೋಜನ? ಏನೂ ಇಲ್ಲ. ಬರೀ ಅನ್ಫೇರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಬಡ್ಕೋಬೇಕಷ್ಟೆ. ಅದೆಲ್ಲ ಆದಮೇಲೆ ವೋಟಿಂಗ್ ಬಗ್ಗೆ ಮಾತಾಡ್ಕೊಳ್ಳೋದಾದರೆ ಗುರು, ಈ ವಾರ ವೋಟಿಂಗ್ ಅನ್ನೋದು ಸ್ವಲ್ಪ ಡಿಫಿಕಲ್ ಆಗಿದೆ ಗುರು. ಹೆಂಗೆ ಅಂತಂದರೆ ಜಸ್ಟ್ ಸ್ವಲ್ಪ ಇದ್ದಾರೆ. ಸ್ವಲ್ಪ ಸ್ಟ್ರಾಂಗ್ ಆಗಿ ಹಾಕ್ಕೊಂಡ್ರೆ ನಿಮ್ಗೆ ಸ್ಪರ್ಧೆ ಮೇಲೆ ಹೋಗ್ಬಿಡ್ತಾರೆ. ಆ ರೀತಿಯೇ ಇದೆ. ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಡೌನ್ಗೆ ಬರ್ತಾರೆ. ಆ ರೀತಿ ಇದೆ. ತುಂಬ ಸಖತ್ತಾಗಿ ಬೀಳ್ತಾ ಇದೆ ವೋಟಿಂಗ್ ಮಾತ್ರ. ಟೋಟಲಾಗಿ 8 ಜನ ನಾಮಿನೇಟ್ ಆಗಿದ್ದಾರೆ. ಗಿಲ್ಲಿ, ಮಾಳು, ಧನುಷ್, ಅಶ್ವಿನಿ ಗೌಡ, ಧ್ರುವಂತ್ ಮತ್ತು ರಾಶಿಕಾ, ರಿಷಾ ಮತ್ತು ಮಲ್ಲಮ್ಮ, ಇಷ್ಟು ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಗುರು, ಇದರಲ್ಲಿ ಯಾರೇ ಹೋದರೂ ಕೂಡ ತುಂಬ ಒಂಥರ ಬೇಜಾರು ವಿಷಯನೇ. ಯಾಕಂತಂದರೆ ಇದರಲ್ಲಿದ್ದಾರೆ ಒಂದು 2-3 ಇದ್ದಾರೆ ಗೇಮ್ ಆಡಿದಾಗ ಸುಮ್ಮನೆ ಕೂತ್ಕೊಂಡಿದ್ದು ಹೋಗುವಂಥವ್ರು. ನೋಡೋಣ, ಅವರಲ್ಲಿ ಹೋದರೆ ಹ್ಯಾಪಿನೇ ಗುರು. ಇಲ್ಲ ಸ್ಟ್ರಾಂಗ್ ಸ್ಪರ್ಧಿ, ಆಟ ಆಡೋ ಸ್ಪರ್ಧಿ ಹೋಗ್ಬಿಟ್ರೆ ಬೇಜಾರು ಅಲ್ವಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸ್ಟ್ರಾಂಗ್ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ನೀವು ವೋಟನ್ನು ಹಾಕ್ಕೊಳ್ಳಿ. ಗುರು, ಬಾಟಮ್ ಅಂತ ಬಂದಾಗ ಬಾಟಮಲ್ಲಿ ಮಲ್ಲಮ್ಮ ಇದ್ದಾರೆ ಗುರು. 5% ಆಫ್ ವೋಟಿಂಗ್ ಇದೆ. ಮಲ್ಲಮ್ಮ ವೋಟಿಂಗ್ ಇನ್ಕ್ರೀಸು ಆಗ್ತಾ ಇಲ್ಲ. ಆ ಕಡೆ ಬಿಗ್ ಬಾಸ್ ಹೌಸಲ್ಲಿ ಇದ್ದಾರಾ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಬಿಗ್ ಬಾಸು ಆ ಸ್ಕ್ರೀನ್ ಪೇಸೇ ಕೊಡ್ತಾ ಇಲ್ಲ. ಬಿಗ್ ಬಾಸು ಮುನ್ಸೂಚನೆ ಕೊಡ್ತಾ ಇದ್ದಾರೆ, ಕಳಿಸ್ತೀನಿ ಮಲ್ಲಮ್ಮ ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ನೆಕ್ಸ್ಟು ರಿಷಾ ಅವ್ರಿಗೆ 5% ವೋಟಿಂಗ್ ಬೀಳ್ತಾ ಇದೆ. ಮಲ್ಲಮ್ಮ, ರಿಷಾ ಇಬ್ಬರಿಗೂ ಈಕ್ವಲ್ ಇದೆ. ಇಬ್ಬರಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಗುರು. ನೆನ್ನೆ ಆ ಒಂದು ಜಗಳ ಬಿಟ್ಟರೆ ರಿಷಾ ಕೂಡ ಸ್ಕ್ರೀನ್ ಪೇಸ್ ಇಲ್ಲ. ಬಿಗ್ ಬಾಸ್ ಕಡಿಮೆ ಮಾಡಿದ್ರು, ಇವತ್ತು ಕಡಿಮೆ ಮಾಡಿದ್ರು ಅಂತಂದರೆ ಮುಗೀತು, ಅಷ್ಟೇ ಕತೆ. ರಿಷಾ ಇಲ್ಲ, ಮಲ್ಲಮ್ಮ ಇಬ್ಬರಲ್ಲೊಬ್ಬರು ಯಾರಾದರೂ ಎಲಿಮಿನೇಟ್ ಆಗೋ ಚಾನ್ಸಸ್ಸು ತುಂಬ ಹೈ ಚಾನ್ಸ್ ಇದೆ ಗುರು. ಡೇಂಜರ್ ಅಂದರೆ ಇವರಿಬ್ಬರಲ್ಲೇ ಇರ್ತಕ್ಕಂಥದ್ದು ಎಲಿಮಿನೇಷನ್ನು. ಅದಾದಮೇಲೆ ಧ್ರುವಂತ್ ಇದ್ದಾರೆ ಗುರು. ಧ್ರುವಂತ್ಗೆ 7% ವೋಟಿಂಗ್ ಇದೆ ಗುರು. ಧ್ರುವಂತು ಕೂಡ ಪಾಪ ಸ್ಕ್ರೀನ್ ಪೇಸ್ ಕೊಡ್ತಾ ಇಲ್ಲ, ಗೇಮ್ ತೋರಿಸ್ತಾ ಇಲ್ಲ. ಪಾಪ ಡೀಬರ್ ಆಗಿ ಅದರಲ್ಲೂ ಕೂತ್ಕೊಂಡ್ರು. ತುಂಬ ಪಾಪ ವೋಟ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಪಾಪ ಧ್ರುವಂತು ಕೂಡ ಒಂದು ಶಾಕಿಂಗ್ ಆಗ್ಬೋದು ಗುರು. ಯಾಕಂತಂದರೆ 7%, 5% ಹತ್ರನೇ ಇದೆ. ಸ್ವಲ್ಪ ಅವ್ರ ಫ್ಯಾನ್ಸ್ ಎಫರ್ಟ್ ಮೇಲೆ ಹಾಕ್ಕೊಂಡ್ರೆ ಧ್ರುವಂತ್ ಕೆಳಗಡೆ ಬಂದುಬಿಡ್ತಾರೆ. ನೋಡಿ, ಧ್ರುವಂತ್ ಫ್ಯಾನ್ಸ್ ಯಾರಾದರೂ ಇದ್ದರೆ ನಿಮ್ಮ ಫೇವ್ರೇಟ್ಗೆ ವೋಟ್ ಹಾಕ್ಕೊಳ್ಳಿ. ಅದಾದಮೇಲೆ ರಾಶಿಕಾ ಇದ್ದಾರೆ. ರಾಶಿಕಾಗೆ 9% ವೋಟಿಂಗ್ ಬೀಳ್ತಾ ಇದೆ. ಗಲಾಟೆಗಳು ಅದು ಇದು ಟ್ರ್ಯಾಕ್ಗಳು ಮಾಡ್ಕೊಂಡು ಸ್ವಲ್ಪ ಸ್ಕ್ರೀನ್ ಪೇಸ್ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ನ್ಯೂಟ್ರಲ್ ಆಡಿಯನ್ಸ್ ಕಡೆಯಿಂದ ವೋಟ್ ಚೆನ್ನಾಗಿ ತೊಗೊಂಡು 9% ಆಫ್ ವೋಟಿಂಗಲ್ಲಿದ್ದಾರೆ. ಅದಾದಮೇಲೆ ಅಶ್ವಿನಿ ಗೌಡ ಇದ್ದಾರೆ. ಅಶ್ವಿನಿ ಗೌಡಗೆ ಇನ್ಕ್ರೀಸ್ ಆಗಿದೆ ಗುರು ವೋಟಿಂಗು. ಯಾಕಂತಂದರೆ ಈ ವಾರ ಎಲ್ಲ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು 10% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇನ್ನು ಟಾಪ್ ಅಂತ ಬಂದಾಗ ಟಾಪಲ್ಲಿ ವೋಟಿಂಗಲ್ಲಿ ರಾರಾಜ ಒಬ್ಬನೇ ಮಹಾರಾಜ, ಕಿಂಗು, ಏನು ಬೇಕಾದರೂ ಹೇಳ್ಬೋದು ಗುರು. ಗಿಲ್ಲಿ ಒಬ್ಬನೇ. ಗಿಲ್ಲಿಗೆ 38% ಬೀಳ್ತಾ ಇದೆ. 38% ಅಂತಂದರೆ ತುಂಬ ಒಳ್ಳೆ ವೋಟಿಂಗ್ ಗುರು. ಹ್ಯೂಜ್ ವೋಟಿಂಗು, ವಿನ್ನರ್ ವೋಟಿಂಗ್ ಅಂತ ಹೇಳ್ಬೋದು ಗಿಲ್ಲಿದು. 38% ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಅದಾದಮೇಲೆ ಸೆಕೆಂಡ್ ಪ್ಲೇಸಲ್ಲಿ ಧನುಷ್ ಇದ್ದಾರೆ. ಧನುಷ್ಗೆ 14% ಆಫ್ ವೋಟಿಂಗ್ ಇದೆ. ಧನುಷ್ಗೆ ಇನ್ನು ಸ್ವಲ್ಪ ಸ್ಕ್ರೀನ್ ಪೇಸ್ ಕೊಟ್ಟು ಗೇಮ್ನ ಚೆನ್ನಾಗಿ ತೋರಿಸಿದ್ರೆ ಬಿಗ್ ಬಾಸು ಟಫ್ ಕಂಟೆಸ್ಟೆಂಟ್ ಆಗ್ತಾನೆ ಗುರು. ಬಟ್ ಬಿಗ್ ಬಾಸು ಯಾಕೋ ಧನುಷ್ ವಿಚಾರದಲ್ಲಿ ಅನ್ಫೇರ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಹೋಗ್ತಾ ಅಂತ. ಅದಾದಮೇಲೆ ನೆಕ್ಸ್ಟು ಥರ್ಡ್ ಪ್ಲೇಸಲ್ಲಿ ಮಾಳು ಅಣ್ಣ ಇದ್ದಾರೆ. ಮಾಳು ಅಣ್ಣ ಕೂಡ 12% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಮಾಳು ಅಣ್ಣ ಇನ್ನೂ ಸ್ವಲ್ಪ ಗೇಮ್ ಆಡಬೇಕು ಗುರು. ಗೇಮ್ ಆಡದೆ ಹಿಂಗೆ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಪಾಪ ಫ್ಯಾನ್ಸು ಅಂತ ಎಷ್ಟು ಅಂತ ಸಪೋರ್ಟ್ ಮಾಡ್ತಾರೆ ಹೇಳಿ ಅಲ್ವಾ? ನಿಮಗೇನು ಅನ್ನಿಸ್ತು? ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್, ನಮಸ್ತೆ.